ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಸೊ ಮದುವೆ ಮನೆ ಅಂದರೆ ಹೋಗೋರು ಬರೋರು ಜಾಸ್ತಿ ಇರ್ತಾರೆ ನೆಂಟ್ರಲ್ಲ. ಹಾಗಾಗಿ ಒಂದು ಸ್ವೀಟು ಒಂದು ಖಾರ ಮಾಡೋಣ ಅಂತ ಡಿಸೈಡ್ ಆಗಿ ನಮ್ಮ ಚಿಕ್ಕಪ್ಪ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಹಸ್ರು ಒಲೆಯಲ್ಲಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ, ಬಟ್ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಈ ಸ್ವೀಟು ಖಾರ ಮಾಡೋದ್ರಲ್ಲೇ ನಮ್ಮ ಚಿಕ್ಕಪ್ಪನ ಟೈಮ್ ಆಗೋಯ್ತು. ನೋಡಿ, ಮಿಕ್ಸರ್ ಮಾಡಿದ್ದಾರೆ, ಬಾದಾಮ್ ಪುರಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಮತ್ತು ಮದುವೆ ಮನೆ ಅಂದರೆ ಒಂದು ಮೆಹಂದಿ ಇರಲೇಬೇಕಲ್ವ. ಹಾಗಾಗಿ ನಮ್ಮ ರಮ್ಯ ಬಂದು ನನಗೆ ಮತ್ತು ಅಕ್ಕಗೆ ಒಂದು ಸಿಂಪಲ್ ಡಿಸೈನ್ನ ಮಾಡ್ತಾ ಇದ್ದಾಳೆ. ಸೊ ಇದೆಲ್ಲ ಮದುವೆ ಮನೆ ವೈಬು ಒಂಥರ ಚೆನ್ನಾಗಿ ಆಗ್ತಾಯಿತ್ತು. ಸ್ವೀಟ್ ಮಾಡೋದಾಗಿರ್ಬೋದು, ಮನೆಗೆ ನೆಂಟರು ಬರೋದು, ಈ ಮೆಹಂದಿ ಇದೆಲ್ಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತಾ ಇತ್ತು. ಎಷ್ಟು ಬೇಗ ಮದುವೆ ಮನೆ ಹತ್ತಿರ ಬಂದೇ ಬಿಡ್ತು ಅಂತಲೂ ಅನಿಸ್ತಾ ಇತ್ತು. ಮೆಹಂದಿ ಡಿಸೈನ್ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಶುಗೂ ಆಸೆ ಆಗಿ ನನಗೂ ಒಂದು ಮೆಹಂದಿ ಹಾಕು ಅಂತ ಹೇಳಿಬಿಟ್ಟು ಹಾಕ್ಸ್ಕೊತಾ ಇದ್ದಾಳೆ. ಬಟ್ ಅವಳಿಗೆ ಇಷ್ಟ ಇಲ್ಲ, ಡಿಸೈನ್ ಬರೆಯೋ ತನಕ ಮಾತ್ರ ಕ್ರೇಜು. ಆಮೇಲೆ ಒಂದು ನಿಮಿಷನೂ ಮೆಹಂದಿ ಅವಳ ಕೈಯಲ್ಲಿ ಇರೋಕ್ಕೆ ಇಷ್ಟಪಡಲ್ಲ ಅವಳು. ದೊಡ್ಡಮ್ಮನ ಅಕ್ಕ ಬಂದಿದ್ರೆ ಫೋಟೋ ವೀಡಿಯೋ ತೆಗಿತೀನಿ ಅಂದರೆ ಮಧ್ಯದಲ್ಲಿ ನಮ್ಮ ಅಣ್ಣನ ಕಾಮಿಡಿ ಬೇರೆ. ನಮ್ಮ ದೊಡ್ಡಮ್ಮನ ಅಕ್ಕ, ದೊಡ್ಡಮ್ಮನ ಅತ್ತಿಗೆ ಮತ್ತು ನಮ್ಮ ಅತ್ತೆ ಎಲ್ಲ ಬಂದಿದ್ದರು. ಹಾಗಾಗಿ ಒಂದು ಫೋಟೋ ಇರಲಿ ಅಂತ ಹೇಳಿ ತೆಗಿತಾ ಇದ್ವಿ. ನೋಡಿ, ಮೆಹಂದಿ ಡಿಸೈನು ಇಷ್ಟೇ, ಒಂದೇ ಸೆಕೆಂಡ್ ಇದ್ದಿದ್ದು ಕೈಯಲ್ಲಿ. ಆಮೇಲೆ ಅವಳು ವಾಶ್ ಮಾಡ್ಕೊಂಬಂದ್ಲು. ಅಕ್ಕನ ಕೈಗೆ ಮೆಹಂದಿ ಡಿಸೈನ್ ಯಾವ ಥರ ಬಂದಿದೆ ಅಂತ ಇವಾಗ ಒಂದು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ವಿ. ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಬಾದಾಮ್ ಪೂರಿ ಅಂದರೆ ನಮ್ಮ ಅಕ್ಕಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಅದನ್ನು ಟೇಸ್ಟ್ ಮಾಡಬೇಕು ಅಂತ ಅವಳಿಗೆ ಆಸೆ ಆಯಿತು. ಐಶು ಹತ್ರ ಹೇಳ್ತಾ ಇದ್ಲು ತಿನ್ನಿಸು ಅಂತ. ಅವಳು ಒಂದೇ ಒಂದು ಪೀಸ್ ತಿನ್ನಿಸಿ ಹೋದ್ಲು. ನಂಗೆ ಬೇಕು ಬಾದಾಮ್ ಪೂರಿ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ತಿನ್ನಿಸ್ಕೊತಾ ಇದ್ಲು. ನನ್ನ ಕೈ ಫ್ರೀ ಇತ್ತು, ಯಾಕೆಂದರೆ ನೆಕ್ಸ್ಟ್ ಡೇ ನಾನು ಮೆಹಂದಿ ಹಾಕ್ಕೊಂಡಿದ್ದೆ. ಹಾಗಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ಬಾದಾಮ್ ಪೂರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ತುಂಬ ಜನ ಬಾದಾಮ್ ಪೂರಿನ ಇಷ್ಟಪಟ್ಟರು. ಹಾಗಾಗಿ ಚಿಕ್ಕಪ್ಪಗೊಂದು ಕ್ರೆಡಿಟ್ ಕೊಡಲೇಬೇಕು. ನಮ್ಮ ಐಶು ಅಷ್ಟೇ, ಮೆಹಂದಿ ಡಿಸೈನ್ ಬರೆಯೋದೆಲ್ಲ ನೋಡಿದ್ಲಲ್ಲ ರಮ್ಯಾ ಯಾವ ಥರ ಬರೆದ್ಲು ಅಂತ, ಅದನ್ನು ಅವ್ರ ಅಜ್ಜಿಗೆ ಬರಿತಾ ಇದ್ದಾಳೆ. ನಾನು ಮೆಹಂದಿ ಹಾಕ್ತೀನಿ, ನೀನು ಹ್ಯಾಂಡ್ ವಾಶ್ ಮಾಡ್ಕೋಬೇಡ, ಊಟ ಬೇರೆಯವ್ರ ಹತ್ರ ತಿನ್ನಿಸ್ಕೊ ಅಂತೆಲ್ಲ ಹೇಳಿ ಅವರಿಗೆ ಹೇಳ್ತಾ ಇದ್ಲು. ನಾನು ಮೆಹಂದಿ ಎಲ್ಲ ಬರೆದು ಇವಾಗ ಬ್ರೇಕ್ಫಾಸ್ಟ್, ನೆಕ್ಸ್ಟ್ ಡೇ ಇದು ವೀಡಿಯೋ ಆ್ಯಕ್ಚುಲಿ. ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಾತಾಡಿಕೊಂಡು ಗಾಸಿಪ್ಪೆಲ್ಲ ಮಾಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಕರಿಮಣಿ ಸುರಿಬೇಕಲ್ವಾ, ಹಾಗಾಗಿ ನಾನು ಮತ್ತು ಅಕ್ಕ ಕರಿಮಣಿನ ಸುರಿತಾ ಇದ್ವಿ. ಜೋಶಲ್ಲಿ ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ. ಅದುವೇ ಕರಿಮಣಿ ಸುರಿದಾದ್ಮೇಲೆ ವೀಡಿಯೋ ತೊಗೊಳ್ಳೋದೇ ನನಗೆ ಮರ್ತೋಯ್ತು. ಸೊ ಒಂಥರ ಚೆನ್ನಾಗಿತ್ತು. ನಮ್ಮ ಮದುವೆ ಟೈಮಲ್ಲಿ ನಾವೆಲ್ಲ ಕರಿಮಣಿ ಸುರಿಯೋದೆಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ನಮ್ಮ ಮದುವೆ ದಿನಗಳು ಯಾವ ಥರ ಇತ್ತು ಅಂತೆಲ್ಲ ಹೇಳಿ ಮಾತಾಡಿಕೊಂಡು ಎಲ್ಲ ಚೆನ್ನಾಗಿ ಮದುವೆ ವೈಬ್ನ ಎಂಜಾಯ್ ಮಾಡ್ತಾಯಿದ್ವಿ. ಫಸ್ಟು ಶಾಸ್ತ್ರ ಅಂದರೆ ಇದು ಎಣ್ಣೆ ಹಚ್ಚೋ ಶಾಸ್ತ್ರ. ಸೊ ಡೀಟೇಲಾಗಿ ನಾನು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಯಾವ ಥರ ನಡೀತು ಅಂತ ನೀವು ನೋಡಿ, ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ನ ಇಟ್ಟಿರ್ತೀನಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ. ಒಂದು ಸಂಭ್ರಮ. ಜಯ ರಾಮ 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 ಇಲ್ಲ ನೋಡಿ ಕೇಳ್ತಾರೆ. ಸರಿ
ಅಲ್ಲಿ ಇಟ್ಟಿದೆಯಲ್ಲ ಅಕ್ಕಿ ಏನು ಅಲ್ಲಿ ಇಟ್ಟಿದ್ದೆ ಅಲ್ವಾ ಇದಕ್ಕೆ ಮಣೆ ಮೇಲೆ ಮನೆ ಮೇಲೆ ಅಲ್ಲ ಕಣೆ. ಇದನ್ನ ಯಾರು ಹೇಳ್ಕೊಟ್ಟಿಲ್ಲ? ಮನೆಗೆಲ್ಲ ನೆಂಟರು ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಮದುವೆ ಮನೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಗಿಫ್ಟ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಮದುವೆ ಮನೆ ವೈಬ್ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಶಾಸ್ತ್ರದ ಬಗ್ಗೆ ಡೀಟೇಲ್ ಆಗಿ ಹೇಳೋಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ಸರಿಯಾಗಿ ಗೊತ್ತಿಲ್ಲ. ತಪ್ಪಾಗಿ ಹೇಳೋದು ಬೇಡ ಅಂತ ಅಷ್ಟೇ. ಹಾ ಸರಿ ಇದೆಯಾ ಹೊಟ್ಟೆ ಐತಮ್ಗೆ ಇನ್ನೊಂಚೂರು ತಲೆಗೂ ಹಾಕು. ಅಲ್ಲ ನಂಗೂ ಹಂಗೆ ಮಾಡ್ತೀರಾ? ಹಾ ನಿಂಗೂ ಹಾಗೆ ಮಾಡ್ಲಾ? ಅಕ್ಕ ಅಲ್ಲಿ ನಿನ್ನ ಮುಖನೇ ಕಾಣಲ್ಲ ಅಲ್ಲಿ ಅದು ಕಣೆ ನೋಡ್ಕೊಂಡಿದ್ದೆ. ನೋಡಿ ವೆರಿ ಗುಡ್. ಇನ್ನವರಿಬ್ರು ಯಾಕೆ ಸರಿಯಾಗಿ ನೀನ್ ಲಾಸ್ಟ್ ಮಾಡಿಸು ಕಾಯಿಗೆ ಪುಡಿ ಎಲ್ಲ ತಗೊಂಡು ಈ ಕಡೆ ನೋಡಿ ದೊಡ್ಡಮ್ಮ, ಗೊತ್ತದೆ ನಿಮ್ಗೆ ನಾ ಕೈಗೆ ಕಲೆ ಈ ಕಡೆ ನೋಡ್ರಿ. ಸಾಕು. ಏಯ್ ತಲೆಗೆ ಡೈರೆಕ್ಟ್ ಹಾಕ್ಬಾರ್ದು. ನಮ್ಮಮ್ಮ ಯಾವ ಶಾಸ್ತ್ರಕ್ಕೂ ಬರಲ್ಲ, ಬಟ್ ನಮ್ಮ ಅಣ್ಣ ಬಿಡಲ್ಲ, ಒತ್ತಾಯ ಮಾಡಿ ಕರೀತಾನೆ. ಆ್ಯಂಡ್ ಮಂಟಪದಲ್ಲೂ ನೀವು ಇರಲೇಬೇಕು ಅಂತ ಕಡ್ಡಾಯವಾಗಿ ರೂಲ್ಸು ಮಾಡಿದ್ದ. ಸೊ ಅವಳೇನೋ ಹಿಂಜರಿತಾಳೆ ಬೇಡ ಬೇಡ ಅಂತ, ಬಟ್ ನಮ್ಮನೇಲಿ ಯಾರೂ ಬಿಡಲ್ಲ. ನಮ್ಮ ಅಣ್ಣ ಬಿಡೋದೇ ಇಲ್ಲ, ಬಂದು ಮಾಡಲೇಬೇಕು ಅಂತ ಹೇಳಿ ಅವಳ ಅಮ್ಮನ ಹತ್ರನೂ ಶಾಸ್ತ್ರ ಮಾಡಿಸ್ಕೊಂಡ. ಇವಾಗ ಪೆಟ್ಟಿಗೆ ಇಡೋಕ್ಕೋಸ್ಕರ ಒಂದು ರಂಗೋಲಿ ಎಲ್ಲ ಹಾಕಿ ಪೆಟ್ಟಿಗೆ ಪೂಜೆನ ಮಾಡ್ತಾ ಇದ್ದಾರೆ. ಈ ಪೆಟ್ಟಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದರಲ್ಲೇ ಎಲ್ಲ ಮದುವೆ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ದುಡ್ಡಿಂದ ಹಿಡಿದು ಅರ್ಶಿನ ಕುಂಕುಮ, ದುಡ್ಡು, ಮದುವೆ ಮನೆಗೆ ಏನೆಲ್ಲ ಬೇಕು ನೋಡಿ ಅಲ್ಲಿ ಮಂಟಪಕ್ಕೆ, ಅದೆಲ್ಲ ಇದರಲ್ಲೇ ಇರುತ್ತೆ. ಆ್ಯಂಡ್ ಅದನ್ನು ಮೇಂಟೈನ್ ಮಾಡೋದು ನಮ್ಮ ಮಾವನೇ. ಅವರು ಕೂಡ ಇಂಪಾರ್ಟೆಂಟ್, ಯಾಕೆಂದರೆ ಒಂದು ವಸ್ತು ಆ ಕಡೆ ಈ ಕಡೆ ಆಗಬಾರ್ದು. ಚಿನ್ನ ಬೆಳ್ಳಿ ಎಲ್ಲ ಇರುತ್ತಲ್ವ, ಸೊ ಅದನ್ನು ಸಿಕ್ಕಾಪಟ್ಟೆ ಜೋಪಾನವಾಗಿ ನೋಡ್ಕೋಬೇಕು. ಅವ್ರು ಕೇಳಿದಾಗ ಕರೆಕ್ಟಾಗಿ ತೆಕ್ಕೊಡ್ಬೇಕು. ಅದನ್ನು ಪೆಟ್ಟಿಗೆ ಜೊತೆ ಯಾರಿರ್ತಾರೆ ಅವರು ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರಬೇಕು. ಅದನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ನಮ್ಮ ಮಾವ ಮಾಡಿದ್ರು. ₹1 ಆ ಕಡೆ ಈ ಕಡೆ ಏನೂ ಆಗಲಿಲ್ಲ. ಆ್ಯಂಡ್ ಹೆಂಗೆ ತಗೊಂಡೋಗಿದ್ವಿ ಪೆಟ್ಟಿಗೆ ಅದೇ ಥರ ತಂದುಕೊಟ್ರು. ಸೊ ನಮ್ಮ ಮಾವಾಗೂ ಈ ಟೈಮಲ್ಲಿ ಒಂದು ಕ್ರೆಡಿಟ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ರಿಸ್ಕಿ ಕೆಲಸ ಅವೆಲ್ಲ. ಒಂದು ನಿಮಿಷ ಆ ಕಡೆ ಈ ಕಡೆ ನಮ್ಮ ಮೈಂಡ್ ಹೋದ್ರೂ ಏನಾದ್ರು ಕಳ್ತನ ಆಗೋದ, ಮಿಸ್ ಆಗೋದ. ಕಳ್ತನ ಯಾರೂ ಮಾಡಲ್ಲ, ಬಟ್ ಮಿಸ್ ಆಗುತ್ತೆ. ಮಿಸ್ ಆದರೆ ಮತ್ತು ಅವರಿಗೆ ದೂರು. ಹಾಗಾಗಿ ಪೆಟ್ಟಿಗೆ ಜೊತೆ ಇರೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ತುಂಬ ಚೆನ್ನಾಗಿ ನಮ್ಮ ಮಾವ ಮೇಂಟೈನ್ ಮಾಡಿದ್ರು. ಇವಾಗ ಮದುವೆ ಮನೆಯದು ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲರೂ ಬಂದರು. ಸೊ ನಮ್ಮ ಅಣ್ಣನೂ ಆ ಕಡೆಗೆ ಇಲ್ಬಿಟ್ಟ. ಕಾಯಿ ತುರಿಯೋದ್ರಲ್ಲಿ ನಮ್ಮ ಅಣ್ಣ ಚೆನ್ನಾಗಿ ಸ್ಪೀಡಾಗಿ ತುರಿತಾನೆ. ಹಾಗಾಗಿ ಸ್ವಲ್ಪ ಕಾಯೆಲ್ಲ ತುರ್ಕೊಡ್ತಾ ಇದ್ದ ಅಡುಗೆಗೆ ಅಂತ ಅಂದ್ಬಿಟ್ಟು. ನಾನು ಇರಲಿಲ್ಲ, ಅಣ್ಣನೇ ಇದೆಲ್ಲ ವೀಡಿಯೋ ಮಾಡಿಕೊಟ್ಟಿದ್ದೆ. ಯಾಕಂದರೆ ಅವ್ನು ಫ್ರೀ ಇರ್ತಾನೆ, ಮದುಮಗ ಅಂತ ಹೇಳಿ ಅವನ ಹತ್ರ ಏನು ಕೆಲಸ ಮಾಡಿಸ್ಬಾರ್ದು, ಬಟ್ ಸಣ್ಣ ಪುಟ್ಟ ಕೆಲಸ ಅವ್ನು ಮಾಡ್ತಾನೆ. ಸೊ ಎಲ್ಲರ ಮನೆ ಮದುವೆ, ನಮ್ಮ ಮದುವೆಲೆಲ್ಲ ಓಡಾಡೋದು ಅವನೇ. ಅವ್ನ ಮದುವೆಲಿ ಅವ್ನು ಸುಮ್ಮನೆ ಇರಬೇಕಂದ್ರೆ ಕೈ ಕಟ್ಟುತ್ತೆ ಅವನಿಗೆ. ಅಂದ್ರೂ ಮಾಡಬೇಡ ಅಂದರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದ ಅವನು. ಸೊ ಇವಾಗ ಫಸ್ಟ್ ಶಾಸ್ತ್ರ ಆಯಿತು. ಆ್ಯಂಡ್ ಇವತ್ತು ಮಧ್ಯಾಹ್ನ ಊಟಕ್ಕೆ ತುಂಬ ಜನ ಇರ್ತಾರೆ. ಹಾಗಾಗಿ ಸರಳ ಆಂಟಿ ಬಂದಿದ್ದರು ಅಡುಗೆಗೆ ಹೆಲ್ಪ್ ಮಾಡೋಕ್ಕೋಸ್ಕರ. ಸೊ ಇವತ್ತಿನ ಅಡುಗೆ ಅವ್ರದ್ದೇ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು. 2 ದಿನ ಬಂದರು. 2 ದಿನದ ಅಡುಗೆನೂ ಚೆನ್ನಾಗಾಯಿತು. ಎಲ್ಲ ನಮ್ಮೂರವ್ರು ಎಲ್ಲರೂ ನಮ್ಮ ಮನೆಗೆ ಬಂದಿದ್ದರು. ಆ್ಯಂಡ್ ಮದುವೆ ಮನೆ ಓಡಾಟ ಎಲ್ಲ ಮಾಡ್ತಾಯಿದ್ರು. ನಮ್ಮ ಮನೆ ಮದುವೆ ಅಂತ ಅಂದ್ಕೊಂಡು ಮಜಾ ಮಾಡಿಕೊಂಡು ಕೆಲಸನ ಮಾಡಿಕೊಡ್ತಿದ್ರು. ಎಷ್ಟು ಖುಷಿ ಆಗುತ್ತೆ ಇದನ್ನು ನನಗೆ ನೋಡೋಕ್ಕೆ ಅಂತ. ನಂಗೆ ಅನ್ಸೋದು, ಅಯ್ಯೋ ಯಾರ್ದೋ ಮನೆ ಮದುವೆ, ನಾವು ಹೋಗಿ ಯಾಕೆ ಈ ಥರ ಬಿಸಿಲಲ್ಲೆಲ್ಲ ಕೆಲಸ ಮಾಡಬೇಕು ಅಂತ. ಬಟ್ ಯಾರೂ ಹಂಗೆ ಅಂದ್ಕೊಳ್ಳಲ್ಲ. ಎಲ್ಲರ ಮನೆಯಿಂದನೂ ಬರ್ತಾರೆ. ಏನು ಮದುವೆ ಮನೆ ಓಡಾಟ ಇರುತ್ತೆ ಅದನ್ನು ಮಾಡಿಕೊಡ್ತಾರೆ, ಖುಷೀಲಿ ಇರ್ತಾರೆ ಆ್ಯಂಡ್ ಎಂಜಾಯ್ ಮಾಡ್ತಾರೆ ನಮ್ಮ ಜೊತೆ ಅವರೂ. ತುಂಬ ಖುಷಿ ಆಗುತ್ತೆ ಈ ಊರಲ್ಲಿ ನಾವಿರೋದಕ್ಕೆ. ಯಾಕೆಂದರೆ ಏನೇ ಸಹಾಯ ಬೇಕಂದ್ರೂ ಯಾರು ಒಬ್ಬರೆಲ್ಲ ಒಬ್ಬರು ಮಾಡೇ ಮಾಡ್ತಾರೆ. ಏನು
ನಮ್ಮ ಹತ್ರ ಇಸ್ಕೊಳ್ದೇನೆ. ಅಂದರೆ ಎಕ್ಸಾಂಪಲ್ ನಮ್ಮ ಮನೇಲಿ ವೆಹಿಕಲ್ ಇಲ್ಲ, ಅಣ್ಣಂದೊಂದು ಬೈಕ್ ಬಿಟ್ಟರೆ. ಆ್ಯಂಡ್ ಕಾರ್ ಇದೆ ನಮ್ಮ ಹತ್ರ ಎಲ್ಲ, ಬಟ್ ಕಾರೆಲ್ಲ ನಮ್ಮ ಮನೆ ರೋಡಿಗೆ ಬರಲ್ಲ ಆಯಿತಾ. ಓಡಾಡೋಕ್ಕೆ ಜೀಪೇ ಬೇಕು. ಜೀಪ್ ಅಂತ ಬಂದರೆ ಪ್ರಸನ್ನ ಅಣ್ಣಂದು, ಅರುಣ್ ಅಣ್ಣಂದು ಜೀಪ್ ಇತ್ತು. ಅದರಲ್ಲೇ ಇಡೀ ಮದುವೆ ಮನೆ ಓಡಾಟನ ಮುಗಿಸ್ಬಿಟ್ವಿ. ಎಷ್ಟು ಟ್ರಿಪ್ ಗೊತ್ತಾ, ನಮ್ಮ ಮನೆಯಿಂದ ಹಳ್ವಳಿಯಿಂದ ನಮ್ಮ ಮನೆಗೆ ಅಂತ. ಸೊ ಪ್ರಸನ್ನ ಅಣ್ಣನ ಜೀಪ್ ಅಂತೂ 1 ವಾರ ಆಗಿತ್ತೆ, ನಮ್ಮ ಮನೆಯಲ್ಲೇ ಇತ್ತು ಪಾಪ. ಹಾಗೆ ಎಲ್ಲ ಥರದ್ರಲ್ಲೂ ಹೆಲ್ಪ್ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಆ ಕೆಲಸ ಈ ಕೆಲಸ ಅಲ್ಲ ಅಂತ ಇಲ್ಲ, ಮದುವೆ ಮನೆ ಕೆಲಸ ಎಲ್ಲದನ್ನು ಮುಗಿಸ್ಬಿಡ್ತಾರೆ. ನಮ್ಮೂರಲ್ಲಿ ಯಾರದೇ ಮನೇಲಿ ಫಂಕ್ಷನ್ ಇದ್ರೂ ಎಲ್ಲರೂ ಇದೇ ಥರ ಹೋಗ್ಬಿಟ್ಟು ಒಂದು ಮದುವೆ ಮನೆ ವೈಬ್ನ ಇನ್ನೂ ಕೂಡ ಚೆನ್ನಾಗಿ ಮಾಡಿಕೊಟ್ಟು ಬರ್ತಾರೆ. ಸೊ ಮದುವೆ ಮನೆ ಅಂದರೆ ಈ ಥರ ಜನ ಸೇರಬೇಕು, ಎಲ್ಲರೂ ಕೂಡಬೇಕು, ಆವಾಗಲೇ ಚಂದ. ಯಾಕೆಂದರೆ ನಾವೇ ಮದುವೆ ಅಂದರೆ ನಾವೇ ಮನೆಯವ್ರು ಮಾತ್ರ ಇದ್ದರೆ ಏನು ಹೆಲ್ಪ್. ಇವಾಗ ದುಡ್ಡು ಕೊಟ್ಟರೆ ಜನನೂ ಸಿಗ್ತಾರೆ ಕೆಲಸಕ್ಕೆ, ಬಟ್ ಆ ಥರ ಮಾಡೋಕ್ಕಾಗೋದಿಲ್ಲ. ನಮ್ಮೂರಲ್ಲಿ ಎಲ್ಲರ ಮನೇಲೂ ಇದೇ ಥರ ಮದುವೆ ಮನೆ ಓಡಾಟ ಆಗುತ್ತೆ. ಇದೇ ನನಗೆ ಗ್ರ್ಯಾಂಡ್ ಅಂತ ಅನಿಸುತ್ತೆ. ಅಂದರೆ ನಾವು ಎಷ್ಟೇ ದುಡ್ಡು ಕೊಟ್ಟು ಗ್ರ್ಯಾಂಡ್ ಮದುವೆ ಮಾಡ್ತೀವಿ, ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದಕ್ಕಿಂತ, ದುಡ್ಡಲ್ಲಿ ಅಳಿಯೋದಕ್ಕಿಂತ ಸಿಂಪಲ್ ಮ್ಯಾರೇಜ್ ಆದ್ರೂ, ಸಿಂಪಲ್ಲಾಗಿ ಮದುವೆ ಮನೆ ಮಾಡಿದ್ರು, ಈ ಥರ ಜನ ಸೇರಿದ್ರೆ ಅದಕ್ಕಿಂತ ಗ್ರ್ಯಾಂಡ್ ಇನ್ನೊಂದಿಲ್ಲ ಅಂತಲೇ ನನಗೆ ಅನಿಸುತ್ತೆ. ಯಾಕೆಂದರೆ ನೋಡಿ, 50-60 ಜನ ಬರ್ತಾರೆ ಒಂದು ಮದುವೆ ಮನೆ ಓಡಾಟಕ್ಕೆ ಅಂದರೆ ಇಮೇಜ್ ಮಾಡ್ಕೊಳ್ಳಿ ಎಷ್ಟು ಖುಷಿ ಆಗುತ್ತೆ ಅಂತ. ನಮ್ಮ ಮನೆ ಒಂದೇ ಅಲ್ಲ, ಎಲ್ಲರ ಮನೆಗೂ ಬರ್ತಾರೆ. ಇದೇ ಥರ ನಮ್ಮ ಊರಲ್ಲಿ ಮದುವೆ ಮನೆ ನಡೆಯೋದು ಅಂತ. ಸೊ ಇವಾಗ ಒಂದು ಸಿಂಪಲ್ ಮೆನು ಇತ್ತು ಮಧ್ಯಾಹ್ನದ ಊಟಕ್ಕೆ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ನಂದು ಕೂಡ ಒಂದು ಸ್ವಲ್ಪ ಅಳಿಲು ಸೇವೆ ಇತ್ತು, ಸಣ್ಣ ಪುಟ್ಟ ಬಡ್ಸೋಕ್ಕೆಲ್ಲ ಹೋಗಿದ್ದೆ. ನಾನು ಬಡ್ಸೋದಕ್ಕೆ ಅಷ್ಟು ರೂಢಿ ಇಲ್ಲ, ನಮ್ಮನೆ ಮದುವೆ ಅಂತ ಹೇಳಿಬಿಟ್ಟು ನಾನು ಬಡಿಸ್ದೆ ಇವತ್ತು. ಒಂದೇ ದಿನ ಅಂತಲ್ಲ, ಇವತ್ತು ಸ್ಟಾರ್ಟ್ ಆಗಿದ್ದು ಓಡಾಟ. ಫಸ್ಟ್ ದಿನ ಮದುವೆ ಮನೆ ಮುಗಿಯೋ ತನಕನೂ ಇದೇ ಥರ ಜನ ಸೇರ್ತಾಯಿದ್ರು ನಮ್ಮ ಮನೆಯಲ್ಲಿ. ಸೊ ಊಟ ಸಿಂಪಲ್ ಮೆನು. 2 ದಿನ ಇವರೇ ಅಡುಗೆ ಇತ್ತು, ಸರಳ ಆಂಟಿದು, ಚೆನ್ನಾಗಿ ಮಾಡಿದ್ರು. ಮಧ್ಯಾಹ್ನ ಮೇಲೆ ಎಲ್ಲರೂ ಭದ್ರ ಇವರಿದ್ದೆಲ್ಲ ಉಂಡೆ ಮಾಡೋದು, ಒಂದು 5-6 ವೆರೈಟಿ ಉಂಡೆ ಮಾಡಬೇಕು. ಸೊ ಆ ಕೆಲಸ ಎಲ್ಲ ಮಾಡ್ತಾಯಿದ್ರು. ಇವರೆಲ್ಲ ಊಟಕ್ಕೆ ಬಂದಿರಲಿಲ್ಲ, ಮಧ್ಯಾಹ್ನ ಮೇಲೆ ಬಂದಿದ್ದು. ಮಧ್ಯಾಹ್ನ ಮೇಲೆ ಬಂದು ರಪ್ಪ ಉಂಡೆ ಎಲ್ಲ ಮಾಡಿ ಒಳ್ಳೆ ಎಂಜಾಯ್ ಮಾಡಿ, ಇವ್ರ ಜೊತೆನೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಳ್ಳೆ ಮಜಾ ಮಾಡಿದ್ವಿ. ಎಲ್ಲ ಬಂದರೆ ಏನು ಗೊತ್ತಾ, ದೊಡ್ಡಮ್ಮಕ್ಕೆ ಟೆನ್ಷನೇ ಇಲ್ಲ. ಯಾಕೆಂದರೆ ಜಸ್ಟ್ ಅವ್ರು ಏನು ಕೇಳ್ತಾರೆ ಅದನ್ನು ತಂದು ಕೊಟ್ಟರೆ ಆಯಿತು. ಅವರಿಗೆ ಎಲ್ಲ ಗೊತ್ತಲ್ವ, ಹದ ಮಾಡೋದು, ಉಂಡೆಗೆಲ್ಲ ಬೆಲ್ಲದ ಪಾಕ ಹದ ಮಾಡೋದಾಗಿರ್ಬೋದು, ಎಷ್ಟು ವೆರೈಟಿ ಉಂಡೆ ಮಾಡಬೇಕು, ಎಷ್ಟೆಷ್ಟು ಮಾಡಬೇಕು ಅಂತೆಲ್ಲ ಅವರೇ ಹೇಳ್ತಾರೆ. ಸೊ ಟೆನ್ಷನ್ ಇಲ್ಲ, ಎಲ್ಲ ಫಟಾಫಟ್ ಅಂತ ಮಾಡಿಬಿಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಆಯಿತು. ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ವೆರೈಟಿ ಉಂಡೆನೂ ಮಾಡಿ ಮುಗಿಸಾಯಿತು. ಸೊ ನೋಡ್ತಾ ಇರ್ಬೋದು, ಎಲ್ಲರೂ ಎಷ್ಟು ಖುಷಿಯಿಂದ ಏನೋ ಮಾತಾಡ್ಕೊಳ್ತಾ ಚೆನ್ನಾಗಿ ಆವತ್ತಿನ ದಿನಾನ ನಾವು ಕಳೆದ್ಬಿಟ್ವಿ. ಅದ್ರ ಮಧ್ಯೆ ನಮ್ಮ ಐಶು ಕೂಡ, ನಾನು ಕೂಡ ಉಂಡೆ ಮಾಡಬೇಕು ಅಂತಿದ್ಲು. ಹಾಗಾಗಿ ಅವಳಿಗೂ ಒಂದು ಉಂಡೆ ಮಾಡೋ ಅವಕಾಶ ಬಂತು. ಅವಳು ಸ್ವಲ್ಪ ಎಂಜಾಯ್ ಮಾಡಿದ್ಲು. ಅವಳಿಗೆ ಹಿಂಗಿದ್ರೂ ಅಡುಗೆ ಮನೆ ಕೆಲಸ ಅಂದರೆ ತುಂಬ ಇಷ್ಟನೇ ಬಿಡಿ. ಮತ್ತು ಉಂಡೆ ಎಲ್ಲ ಮುಗಿಸಾಯ್ತಾ, ಇವಾಗೆಲ್ಲ ಹೊರಡೋ ಟೈಮ್ ಬಂತು. ಹಾಗಾಗಿ ನಾನು ಮತ್ತು ಅಕ್ಕ ಎಲ್ಲರಿಗೂ ಅರಿಶಿನ ಕುಂಕುಮ, ಬ್ಲೌಸ್ ಪೀಸ್ ಎಲ್ಲ ಕೊಡೋದೊಂದು ಕ್ರಮ ಅಲ್ವಾ, ಹಾಗಾಗಿ ಕೊಡ್ತಾಯಿದ್ವಿ. ಸೊ ಕೊಡಬೇಕಾದ್ರೂ ಒಂದಷ್ಟು ಮಾತೇ ಮುಗಿಯಲ್ಲ. ಸೊ ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ಇವಾಗ ನಮ್ಮ ರಮ್ಯತ್ಗೆ ಅವರು ಎಳೆ ತೆಗಿಯೋದು ಒಂದು ಓಡಾಟನೇ. ಸೊ ಎಳೆ ಎಲ್ಲ ತೆಕ್ಕೊಟ್ರು. ಆಮೇಲೆ ಇಲ್ಲಿ ನಮ್ಮನೆ ಗೃಹ ಪ್ರವೇಶ ಯಾವ ದಿನ ಆಗಿದ್ದು, ಎಷ್ಟನೇ ಇಸ್ವಿಲಿ, ಎಷ್ಟು ಗಂಟೆಗೆ ಆಗಿದ್ದು, ಯಾವ ವಾರ ಆಗಿದ್ದು ಅಂತೆಲ್ಲ ಬರೆಯೋಕ್ಕಿರುತ್ತೆ. ಅದನ್ನು ಬರ್ಕೊಟ್ರು. ಅದು ಯಾವಾಗಲೂ ಇರುತ್ತೆ, ಪೇಂಟ್ ಮಾಡ್ಬೇಕಾದ್ರೆ ಅದು ಅಳಿಸೋಗಿರುತ್ತಲ್ವ, ಹಾಗಾಗಿ ಹೊಸದಾಗಿ ಬರೆದುಕೊಟ್ರು. ಇವರೆಲ್ಲ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮದುವೆ ಮನೆ ಅಂದರೆ ಚಪ್ಪರ ಇರಲೇಬೇಕಲ್ವ, ತೋರಣ ಚಪ್ಪರ ಎಲ್ಲ, ಹಾಗಾಗಿ ಅದನ್ನು ಸೋಗೆ ಚಪ್ಪರನ ಹಾಕ್ತಾಯಿದ್ರು. ಇವರಿಗೆಲ್ಲ ಸಂಜೆ ತನಕ ಇದೇ ಕೆಲಸ ಇತ್ತು, ಚಪ್ಪರ ಹಾಕೋದು. ಮತ್ತು ಒಳಗೆ ಹೆಂಗಸರೆಲ್ಲ ಉಂಡೆ ಮಾಡ್ತಾಯಿದ್ರು, ಇವರೆಲ್ಲ ಚಪ್ಪರ ಹಾಕ್ತಾಯಿದ್ರು. ನಾನು ಅಕ್ಕ ನೋಡೋದೇ ಬಾಕಿ, ಎಷ್ಟು ಜನ ಎಲ್ಲ ಮಾತಾಡ್ತಾಯಿದ್ರ, ಒಂಥರ ಖುಷಿ. ಯಾರು ಮಾತು ಕೇಳಿಸ್ಕೊಳ್ಳೋದು, ಯಾರು ಮಾತು ಬಿಡೋದು ಅಂತಲೇ ಒಂದು ಲೆವೆಲಿಗೆ ಡೌಟ್ ಆಯಿತು. ಯಾರ ಜೊತೆನಾದರೂ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇವರಿಗೋಸ್ಕರನೇ ನಮ್ಮ ಚಿಕ್ಕಪ್ಪ ಮಿಕ್ಸರ್ ಮತ್ತು ಬಾದಾಮ್ ಪೂರಿನ ಮಾಡಿದ್ರಲ್ಲ, ಹಾಗಾಗಿ ಕಾಫಿ ಜೊತೆ ಈ ಸ್ನ್ಯಾಕ್ಸ್ನ ಕೊಟ್ವಿ.
ಮಧ್ಯಾಹ್ನ ಊಟಕ್ಕೆ ಬರೀ ಪಾಯಸ ಇತ್ತು. ಹಾಗಾಗಿ ಸ್ನ್ಯಾಕ್ಸಿಗೆ ಬಾದಾಮ್ ಪುರಿ ಮಿಕ್ಸರ್ನ ಕೊಟ್ಟು ಚಪ್ರನೂ ಕಂಪ್ಲೀಟ್ ಆಯಿತು, ಉಂಡೆ ಮಾಡೋದು ಕಂಪ್ಲೀಟ್ ಆಯಿತು, ಎಣ್ಣೆ ಶಾಸ್ತ್ರನೂ ಕಂಪ್ಲೀಟ್ ಆಯಿತು. ಸೊ ಇವತ್ತಿನ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮದುವೆ ಮನೆಯದು ಕಂಟಿನ್ಯೂಷನ್ ಬ್ಲಾಗ್ನ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ